ನಮಸ್ಕಾರ ಅನಿತಾ, ಏನು ಸಮಾಚಾರ ವೀಕ್ಷಕರಿಗೆ. ಇವತ್ತಿನ ಸಮಾಚಾರ ಏನಪ್ಪ ಅಂತಂದರೆ, ಇವತ್ತು ಒಂದು ಕತೆ, ಆ ಕತೆಗೆ ಸಂಬಂಧಿಸಿದ ಒಬ್ಬ ವಿಶೇಷ ವ್ಯಕ್ತಿಯ ಪರಿಚಯ. ಕತೆ ಏನಪ್ಪಾ ಅಂತಂದ್ರೆ ತ್ರೇತಾಯುಗದ ಶ್ರೀರಾಮನ ಕತೆ. ಶ್ರೀರಾಮನಿಗೆ ದಶರಥ ಮಹಾರಾಜರಿಂದ ನೀನು ವನವಾಸಕ್ಕೆ ಹೋಗಬೇಕು ಅಂತ ಆದೇಶ ಬರುತ್ತೆ. ವನವಾಸಕ್ಕೆ ಹೋಗಬೇಕು ಅಂತಂದಾಗ ಸೀತೆ, ಲಕ್ಷ್ಮಣ ಮತ್ತು ರಾಮ ಮೂರು ಜನನು ಏನು ಮಾಡ್ತಾರೆ, ನಾರುಮಡಿ ಉಟ್ಕೊಂಡು ಈಚೆ ಬರ್ತಾರೆ. ಅರಮನೆಯಿಂದ ಈಚೆ ಬಂದರೆ ಇಡೀ ಅಯೋಧ್ಯೆ ಜನಸಾಗರ, ಅವರು ದುಃಖದಲ್ಲಿ ಇದ್ದಾರೆ. ಸರಿ, ರಾಮನಿಗೆ ನೋಡಿ ತುಂಬ ಆಸೆ ಆಗುತ್ತೆ, ತುಂಬ ಒಂಥರ ಅವನಿಗೂ ಕಣ್ತುಂಬಿ ಬರುತ್ತೆ, ಅಯ್ಯೋ ಎಷ್ಟೊಂದು ಜನ ನನಗೋಸ್ಕರ ದುಃಖದಿಂದ ಇದ್ದಾರಲ್ಲ ಅಂತ. ಅವರೆಲ್ಲ ಏನು ಮಾಡ್ತಾರೆ, ವನವಾಸಕ್ಕೆ ಕಾಡಿನ ತನಕ ರಾಮನ ಜೊತೆ ಬರ್ತಾರೆ. ಸರಿ, ಇನ್ನೇನು ಕಾಡು ಬಂತು, ಅಲ್ಲಿ ಪ್ರವೇಶ ಮಾಡಬೇಕು. ಆಗ ರಾಮ ಏನು ಮಾಡ್ತಾನೆ, ಹಿಂದೆ ತಿರ್ಕೊಂಡು ಎಲ್ಲ ಜನಕ್ಕೂ ಹೇಳ್ತಾನೆ, ಹೆಂಗಸರೇ, ಗಂಡಸರೇ ಮತ್ತು ಮಕ್ಕಳೇ, ನಾನು ವನವಾಸ ಮುಗಿಸ್ಕೊಂಡು ವಾಪಸ್ ಬರೋ ತನಕ ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ಅಂತ ಹೇಳ್ತಾನೆ. ಸೊ ಆವಾಗ ಎಲ್ಲರೂ ಅವ್ರವ್ರ ಮನೆಗಳಿಗೆ ಹೋಗ್ತಾರೆ. ಆದರೆ ಒಂದು ಸಮುದಾಯ ಮಾತ್ರ ಶ್ರೀರಾಮ ವನವಾಸ ಮಾಡಿ ವಾಪಸ್ಸು ಬಂದಾಗ್ಲೂ ಅಲ್ಲೇ ಇತ್ತು. ಅವನಿಗೆ ಸ್ವಲ್ಪ ಸಿಹಿಯಾದ ಕೋಪ ಬಂತು, ಯಾಕೆಂದರೆ ರಾಮನ ಕೋಪ ಬರಲ್ಲ ಅಲ್ವಾ. ಸೊ ಸಿಹಿಯಾದ ಕೋಪ ಬಂತು. ಕೇಳ್ದ ಅವನು, ಯಾರು ನೀವೆಲ್ಲ, ನಾನು ಏನಂತ ಹೇಳಿದ್ದೆ ನಿಮಗೆ, ನೀವೆಲ್ಲರೂ ನಿಮ್ಮ ಮನೆಗಳಿಗೆ ಹೋಗಬೇಕು ಅಂತ ಹೇಳಿದ್ದೆ ಅಲ್ವಾ. ಹೌದು ರಾಮ, ನೀವು ಹೇಳಿದ್ದೇನು ಅಂದರೆ ಹೆಂಗಸರು ಮತ್ತು ಗಂಡಸರು ಮಕ್ಕಳು ಎಲ್ಲರೂ ಮನೆಗೆ ಹೋಗಬೇಕು ಅಂತ. ನಮ್ಮ ಗತಿ ಏನು, ನಾವು ಈ ಕಡೆ ಹೆಂಗಸರು ಅಲ್ಲ, ಆ ಕಡೆ ಗಂಡಸರು ಅಲ್ಲ. ಆಗ ರಾಮನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಅವನಿಗೆ ಕಣ್ತುಂಬಿ ಬರುತ್ತೆ, ಅಯ್ಯೋ ನಾನು ನಿಮ್ಮ ಬಗ್ಗೆ ತಿಂಕೆ ಮಾಡಲಿಲ್ವಲ್ಲ, ನಿಮ್ಮ ಬಗ್ಗೆ ಯೋಚನೆ ಮಾಡಲಿಲ್ವಲ್ಲ, ಎಂತಹ ನಾನು ಒಂದು ಕೆಟ್ಟ ಇದನ್ನು ಡಿಸಿಷನ್ ತೊಗೊಂಡ್ಬಿಟ್ಟೆ ಅಂತ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಬಂದು ಸಗೌರವವಾಗಿ ಅವ್ರನ್ನ ಆಸ್ಥಾನದಲ್ಲಿ ಇಟ್ಕೊಂಡು ನಿಮಗೆ ಉನ್ನತವಾದ ಸ್ಥಾನ ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ಈ ಕಮ್ಯುನಿಟಿ ಯಾರು ಅಂದರೆ ಅವರೇ ನಮ್ಮ ಮಂಗಳಮುಖಿಯರು. ಇನ್ನೊಂದು, ಈ ಮಂಗಳಮುಖಿಯರು ಯಾಕೆ ಇವತ್ತು ವಿದ್ಯಾಭ್ಯಾಸ ಇಲ್ಲ ಮತ್ತು ಉದ್ಯೋಗ ಇಲ್ಲ, ಬ್ಲಾ ಬ್ಲಾ ಬ್ಲಾ, ಅವ್ರು ಹಾಗೆ ಅವ್ರು ಹಿಂಗೆ ಸಾವಿರ ಮಾತಾಡ್ತೀವಿ. ಅದಕ್ಕೆ ಕಾರಣ ಯಾರು ಗೊತ್ತಾ, ಎಗೇನ್ ನಮಗೆ ಆದ ದಾಳಿ, ಮೊಘಲರು ಅವ್ರು ಬಂದಾಗ ಅವರ ಧರ್ಮದ ಅನುಸಾರ ಇವರು ವೇಸ್ಟು, ಇವರು ಸೊಸೈಟಿಗೆ ಅನರ್ಹರು ಅಂತ ಅಂದ್ಬಿಟ್ಟು ಅವ್ರಿಗೆ ಚಿತ್ರಹಿಂಸೆ ಕೊಟ್ಟು ಅವ್ರನ್ನ ಮನೆಯಿಂದ ಆಚೆ ಬಿಡದೆ ಮನೆ ಕೆಲಸಕ್ಕೆ ಹಾಕ್ಕೊಂಡಿದ್ರು. ಬಾಗಿಲು ತೆಗಿಯೋಕ್ಕೆ ಹಾಕೊಳ್ಳೋದು ಮತ್ತು ತರಕಾರಿ ಹೆಚ್ಚಕ್ಕೆ ಹಾಕೊಳ್ಳೋದು, ಆಮೇಲೆ ಬೇರೆ ಲೈಂಗಿಕ ಕ್ರಿಯೆಗಳಿಗೆ ಉಪಯೋಗಿಸೋದು ಮಾಡ್ತಾಯಿದ್ರು. ಆದರೆ ಆ್ಯಕ್ಚುಲಾಗಿ ಅವರ ದಬ್ಬಾಳಿಕೆಗೆ, ಅವ್ರು ಇವತ್ತಿಗೆ ಕಾರಣ ಯಾರು ಅಂದರೆ ಬ್ರಿಟಿಷರ್ಸು. 1871 ಇಸ್ವಿಲಿ ಯಾವನೋ ಒಬ್ಬ ಆಫೀಸರ್ ಬರ್ತಾನೆ ಬ್ರಿಟಿಷನು. ಅವನಿಗೆ ಇವರ ದೈಹಿಕ ಸಾಮರ್ಥ್ಯ ಗೊತ್ತಾಗುತ್ತೆ. ಯಾಕೆಂದರೆ ನೀವು ರೋಡಲ್ಲಿ ನೋಡಿರ್ಬೋದು, ನಮ್ಮ ಮಂಗಳಮುಖಿಯರು ಹಟ್ಟ ಕಟ್ಟ, ಎಂಥ ಒಳ್ಳೆ ಪರ್ಸ್ನಾಲಿಟಿ ಇರುತ್ತೆ, ಎಂಥ ಶಕ್ತಿಶಾಲಿಗಳು ಮತ್ತು ಬುದ್ಧಿಶಾಲಿಗಳು. ಅದನ್ನು ಆ ಬ್ರಿಟಿಷವನು ಕಂಡುಕೊಂಡ. ಇವರನ್ನು ನಾವು ಊರಿಂದ ಆಚೆ ಇಟ್ಟರೆ ಗಂಡಸರು ಮತ್ತು ಮಕ್ಕಳನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಇವರು ಬರಲ್ಲ ಅಂತ ಅವನೇನು ಮಾಡ್ದ, ಇದು ಅಸಹಜ ಲೈಂಗಿಕ ಕ್ರಿಯೆ ಮಾಡೋರು, ಇದು ತಪ್ಪು, ಇದು ಕ್ರಿಮಿನಲ್ ಆ್ಯಕ್ಟ್ ಅಂತ ಅಂದ್ಬಿಟ್ಟು ಇವ್ರನ್ನ ಸ್ಕೂಲಿಗೆ ಸೇರಿಸಲಿಲ್ಲ, ಆಮೇಲೆ ಮಾರ್ಕೆಟ್ ಪ್ಲೇಸಲ್ಲಿ ಇರಕ್ಕೆ ಬಿಡಲಿಲ್ಲ, ಯಾವುದೋ ಒಂದು ಊರಾಚೆ ಹೋಗಿ ಅವ್ರನ್ನ ಹಾಕ್ಬಿಟ್ಟ. ಯಾಕೆಂದರೆ ಮೇಯ್ನ್ ಉದ್ದೇಶ ಏನಿದ್ದಿದ್ದು ಅಂದರೆ ಅವರು ಬುದ್ಧಿಶಾಲಿಗಳು, ಬಲಶಾಲಿಗಳು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಇವರನ್ನು ನಾವು ಕಂಟ್ರೋಲ್ ಮಾಡಿದ್ರೆ ಇಡೀ ಜನಾಂಗನ ಕಂಟ್ರೋಲ್ ಮಾಡ್ಬೋದು ಅಂತಂದ್ಬಿಟ್ಟು ಅವನು ಅವ್ರನ್ನ ಊರಿಂದ ಆಚೆ ಹಾಕ್ಬಿಟ್ಟ. ಊರಿಂದ ಆಚೆ ಹಾಕಿದ್ಮೇಲೆ ಏನು ಮಾಡಬೇಕು ಜನ, ಓದಿಲ್ಲ, ವಿದ್ಯೆ ಇಲ್ಲ, ಉದ್ಯೋಗ ಇಲ್ಲ, ಅವ್ರು ಇನ್ನೇನು ಮಾಡೋಕ್ಕೆ ಸಾಧ್ಯ, ಅದೆಲ್ಲ ನಿಮಗೆ ಗೊತ್ತೇ ಇದೆ. ಸೊ ಆದ್ದರಿಂದ ಈ ಕಥೆಗೆ ಅನುಸಾರವಾಗಿ ನಮ್ಮ ಜೊತೆ ಒಬ್ಬ ಮಂಗಳಮುಖಿಯವರು ಇದ್ದಾರೆ. ಅವರ ಪರಿಚಯ ಮಾಡಿಕೊಡ್ತೀನಿ. ವಿಶೇಷ ವ್ಯಕ್ತಿ ಅಂತಲೇ ಹೇಳ್ಬೋದು. ಅವ್ರ ಹೆಸರು ರಕ್ಷಿತಾ ಅಂತ. ನಮಸ್ಕಾರ ರಕ್ಷಿತಾ ಅವರೇ, ಚೆನ್ನಾಗಿದ್ದೀರಾ, ಹೇಗಿದ್ದೀರಾ? ಐ ಆಮ್ ಗುಡ್, ಹೌ ಆರ್ ಯು? ಥ್ಯಾಂಕ್ ಯು. ರಕ್ಷಿತಾ ಅವರೇ, ನಿಮ್ಮ ಬಗ್ಗೆ ಒಂದು ಶ್ರೀರಾಮನ ಯುಗದ ಒಂದು ಕಥೆನ ಹೇಳ್ತಾ ಇದ್ದೆ, ಅದು ನಿಮಗೂ ಗೊತ್ತಿರ್ಬೋದು. ಆಮೇಲೆ ಬ್ರಿಟಿಷರ ದಬ್ಬಾಳಿಕೆಯಿಂದ ಹೇಗೆ ನೀವೆಲ್ಲ ಎಂಥ ಶಕ್ತಿಶಾಲಿಗಳು, ಬಲಶಾಲಿಗಳು, ಆಮೇಲೆ ಬುದ್ಧಿಶಾಲಿಗಳಾಗಿದ್ರಿ, ಅವರ ದಬ್ಬಾಳಿಕೆಯಿಂದ ಏನೇನಾಯಿತು ಅಂತದೆಲ್ಲ ನಾವು ಹೇಳಿದ್ವಿ. ನಾನು ಸಮಾಜ ಸೇವಕಿ ಅನಿತಾ ರಾವ್ ಅಂತ. ನನ್ನ ಮೂಲ ಉದ್ದೇಶ ಅರಿವು ಮೂಡಿಸೋದು ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ಮತ್ತು ಮುಟ್ಟಿನ ಬಗ್ಗೆ. ಈಗ ನಮಗೆ ಒಂದೇ ಒಂದು ಕನ್ಫ್ಯೂಷನ್ ಇದೆ, ಅದನ್ನು ನೀವು ಜನತೆಗೆಲ್ಲ ಹೇಳಬೇಕು. ಮಂಗಳಮುಖಿಯರು ಯಾರು, ಹೆಣ್ಣು ಮಕ್ಕಳ, ಗಂಡು ಮಕ್ಕಳ, ಅವ್ರಿಗೆ ಪೀರಿಯಡ್ಸ್ ಆಗುತ್ತಾ? ಒಂದೇ ಒಂದು ಕತೆ ಕೇಳಿದ್ದೆ, ಮಂಗಳಮುಖಿಯರಿಗೆ ಒಂದೇ ಸಲ 41 ದಿನ ಪೀರಿಯಡ್ಸ್ ಆಗುತ್ತೆ ಅಂತ. ಅದರ ಬಗ್ಗೆ ಸವಿವರವಾಗಿ ದಯವಿಟ್ಟು ಹೇಳಿ. ಓಕೆ, ಥ್ಯಾಂಕ್ ಯು ಅನಿತಾ, ನನ್ನ ಕನೆಕ್ಟ್ ಮಾಡಿದ್ದಕ್ಕೆ. ಸೊ ನನ್ನ ಹೆಸರು ರಕ್ಷಿತಾ ಅಂತ, ನಾನು ಟ್ರಾನ್ಸ್ಜೆಂಡರ್ ಪರ್ಸನ್ ಅಂತ ಗುರುತಿಸ್ಕೊತೀನಿ. ಸೊ ಐ ಆಮ್ ಎ ಸೋಷಲ್ ಆ್ಯಕ್ಟಿವಿಸ್ಟ್ ಆ್ಯಂಡ್ ಒಂದೆಡೆ ಟ್ರೆಷರರ್ ಆ್ಯಕ್ಚುಲಿ. ಸೊ ಏನು ಅಂತಂತಂದರೆ, ಲೈಕ್ ನಮ್ಮಲ್ಲಿ ಅದು ಪೀರಿಯಡ್ ಅಂತ ಕನ್ಸಿಡರ್ ಮಾಡಲ್ಲ. ಏನು 41 ದಿನ ಒಂದು ಸರ್ಜರಿ ಪ್ರಕ್ರಿಯೆ ಆಗುತ್ತೆ, ಲಿಂಗ ಬದಲಾವಣೆ ಸರ್ಜರಿ ಪ್ರಕ್ರಿಯೆ ಆಗುತ್ತೆ. ಆ ಪ್ರಕ್ರಿಯೆಯಲ್ಲಿ ತುಂಬ ಬ್ಲೀಡ್ ಆಗುತ್ತೆ.
ಇದು ನೈಸರ್ಗಿಕ ಅಲ್ಲ. ನೈಸರ್ಗಿಕದಲ್ಲಿ ಋತುಮತಿ ಆಗೋದು ಸಹಜ, ಬಟ್ ವೈಜ್ಞಾನಿಕದಲ್ಲಿ ಇದು ಪ್ರಕ್ರಿಯೆ. ಇದು ಏನಂತಂದರೆ 41 ದಿನ ನಮಗೆ ಬ್ಲೀಡ್ ಆಗ್ತಾ ಇರುತ್ತೆ, ನಾವು ರೆಸ್ಟ್ ತೊಗೊಬೇಕು, ಮತ್ತು ನಮಗೆ ಅಂತಾನೆ ಒಂದು ಪರ್ಟಿಕ್ಯುಲರ್ ಪ್ರಿಕಾಕ್ಷನ್ಗಳು ತೊಗೋಬೇಕಾಗುತ್ತೆ. ಡಿಕಾಕ್ಷನ್ ಕುಡಿಬೇಕು. 41 ದಿನ ನಮ್ಮಲ್ಲಿ ಒಂದು ರೂಮಲ್ಲಿ ಕೂರಿಸಿರ್ತಾರೆ, ಯಾರು ಗಂಡಸು ಮುಖನೂ ನೋಡಬಾರ್ದು ನಾವು. 41 ದಿನ ಆದಮೇಲೆ ಹೆಂಗೆ ನೀವು ಹೆಣ್ಮಕ್ಳಿಗೆ ಮೆಚೂರ್ ಆದಾಗ ಪ್ರೋಗ್ರಾಮ್ ಮಾಡ್ತೀರೋ ಅದನ್ನು ನಾವು ಜಲ್ಸ ಅಂತ ಕರಿತೀವಿ. ನಮ್ಮ ದೇವ್ರು ಬಂದ್ಬಿಟ್ಟು ಸಂತೋಷಿ ಮಾತಾ ಅಂತ ಇದೆ. ಆ ಸಂತೋಷಿ ಮಾತಾ ದೇವರಿಗೆ ನಾವು ಒಂದಷ್ಟು ಹಾಲು ಎರೆಯೋದ್ರ ಮುಖಾಂತರ ಮತ್ತು ಪೂಜೆಗಳು ಮಾಡೋದ್ರ ಮುಖಾಂತರ ನಾವೊಂದು ಜಲ್ಸ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ನೈಟಲ್ಲೆಲ್ಲ ನಾವು ಕುಣಿತೀವಿ. ಬೆಳಿಗ್ಗೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಸೀರೆ ಹುಟ್ಟಿಸಿ ನಮಗೆ ಮುಖಕ್ಕೆ ಸೀರೆ ಮುಚ್ಚಿ ನಮಗೆ ಹಾಲು ಒಂದು ಕೊಡದಲ್ಲಿ ಹಿಂಗೆ ಇಟ್ಬಿಟ್ಟು ಜೈ ಜೈ ಮಾತಾ ಅಂತ ಕರ್ಕೊಂಡೋಗಿ ಒಂದು ಕೆರೆನಲ್ಲಿ ಮುರ್ಸ್ತೆ ನೀರು ಚೆಲ್ಲಿಸ್ಬಿಟ್ಟು ಬರ್ತಾರೆ ವಾಪಸ್. ಅಂದರೆ ಇಟ್ಸ್ ಮೀನ್ಸ್ ಯು ಆರ್ ಗೆಟಿಂಗ್ ದ ರೀಬರ್ತ್ ಆಫ್ ದ ಡಿಫ್ರೆಂಟ್ ಜನರೇಷನ್. ಓಕೆ, ಒಂದು ಹೆಣ್ಣು ಮಗು ಆಗಿ ಬರ್ತೀರಾ ನೀವು ಅಂತ. ಓಕೆ, ಅದಕ್ಕೆ ಜಲ್ಸಾ ಅಂತ ಕರೀತಾರೆ. ಜಲ್ಸಾ ಅಂತ. ಸೊ ಇವತ್ತು ನಮಗೆ ಡೌಟ್ ಇದ್ದಿದ್ದು ಏನಪ್ಪಾ ಅಂತಂದ್ರೆ ನಿಮಗೂ ಪೀರಿಯಡ್ಸ್ ಆಗುತ್ತಾ ಅಂತ. ಸೊ ನೀವು ನಮ್ಗೆ ತಿಳಿಸ್ಕೊಟ್ಟಿದ್ರ ಪೀರಿಯಡ್ಸ್ ಆಗಲ್ಲ, ಅದನ್ನ ಜಲ್ಸಾ ಅಂತ ಕರಿತೀವಿ. ಹೆಣ್ಣು ಮಕ್ಕಳಿಗೆ ಹೇಗೆ ಪೀರಿಯಡ್ಸ್ ಆದಾಗ, ಮಾಮೂಲಿ ಹೆಣ್ಣು ಮಕ್ಕಳಿಗೆ ಹೇಗೆ ಪೀರಿಯಡ್ಸ್ ಆದಾಗ ಅವ್ರಿಗೆ ಆರೈಕೆ ಮಾಡ್ತಾರೋ ಅಥವಾ ಆರತಿ ಮಾಡ್ತಾರೋ, ಫಂಕ್ಷನ್ ಮಾಡ್ತಾರೋ, ಮತ್ತೆ ಇನ್ನೊಬ್ಬರಿಗೂ ಒಂದಷ್ಟು ಮಿತ್ ಅಂಡ್ ಮಿಸ್ಕಾನ್ಸೆಪ್ಟ್ ಇದೆ ಇದ್ರೆ. ಎಸ್ ಪ್ಲೀಸ್. ಮಧ್ಯದಲ್ಲಿ ಏನಕ್ಕೆ ನಿಮಗೆ ಬ್ಲೀಡ್ ಆಗುತ್ತೆ ಅಂತ ಒಂದಷ್ಟು ಕ್ವಶನ್ಸ್ಗಳು ಕೇಳಿದ್ದಾರೆ ನನ್ನ ಹತ್ರ. ಏನಕ್ಕೆ ಅಂತಂದ್ರೆ ಸಮ್ಟೈಮ್ ಹಾರ್ಮೋನ್ ಥೆರಪಿಗಳು ತೊಗೊತೀವಿ ಆ ಮಧ್ಯದಲ್ಲಿ. ಸರ್ಜರಿ ಆಗಿ ಮಧ್ಯದಲ್ಲಿ ಹಾರ್ಮೋನ್ ಥೆರಪಿ ತೊಗೊಂಡಾಗ ಎಕ್ಸಸ್ ಬಾಡಿನಲ್ಲಿ ಏನಾದ್ರು ಬದಲಾವಣೆ ಆದಾಗ ನಮಗೆ ಸ್ವಲ್ಪ ಬ್ಲೀಡ್ ಆಗುತ್ತೆ. ಆ್ಯಕ್ಚುಲಿ ಅದನ್ನು ನಾವು ಮುಟ್ಟು ಅಂತ ಹೇಳೋದಿಲ್ಲ. ಬಿಕಾಸ್ ಆಫ್ ಸೈಂಟಿಫಿಕಲಿ ವೆನ್ ವಿ ಟೇಕಿಂಗ್ ಹಾರ್ಮೋನ್ ಥೆರಪಿ ಮೆಡಿಸಿನ್ ಸರಿಗೆ ಮೆಡಿಸಿನ್ ಸರಿ ಸಪೋರ್ಟ್ ಮಾಡೋದಿಲ್ಲ ಇದ್ದಾಗ, ಏನಾದ್ರು ಓವರ್ ಎಕ್ಸೆಪ್ಟ್ ಆಗಿದಾಗ ಅದು ನಿಧಾನಕ್ಕೆ ಬ್ಲೀಡ್ ಆಗುತ್ತೆ. ಇಟ್ ವಿಲ್ ಬಿ ಲೈಕ್ 1 day or 2 days, ನಾಟ್ ಲೈಕ್ 5 days ಲೈಕ್ ಐ ವಿಮೆನ್ ಅಂತ. ಓಕೆನಾ? ಜನಕ್ಕೆ ನಾನು ಒಂದಲ್ಲಿ ಕೇಳ್ಕೊಳ್ಳೋದು, ಜಸ್ಟ್ ನೀವೊಂದು ಲಾಜಿಕಲ್ ಯೋಚನೆ ಮಾಡಿ. ನಾವು ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಪರಿವರ್ತನೆಗೊಳ್ತೀವಿ ಅಷ್ಟೇ ಹೊರತು ಋತುಮತಿ ಕಾನ್ಸೆಪ್ಟ್ ಬರೋದಿಲ್ಲ. ಬಿಕಾಸ್ ನಮಗೆ ಗರ್ಭಾಶಯ ಇರೋದಿಲ್ಲ. ಗರ್ಭಾಶಯ ಇರೋರಿಗೆ ಮಾತ್ರ ಋತುಮತಿ ಆಗೋದು. ಹಂಗಂದ್ಬಿಟ್ಟು ಎಷ್ಟೋ ಹೆಣ್ಮಕ್ಳು ಇವಾಗಲೂ ಋತುಮತಿ ಆಗ್ತಿಲ್ಲ ಗರ್ಭಾಶಯ ಇದ್ರೂ. ಸೊ ಪ್ಲೀಸ್ ಡು ನಾಟ್ ಜೆಂಡರ್ ಬೇಸ್ಡ್ ಆನ್ ದ ಪೀರಿಯಡ್ ಆಗ್ತಿದೆಯೋ ಇಲ್ವೋ, ಅದು ನಿಮಗೆ ಅನ್ನೆಸೆಸರಿ ಮ್ಯಾಟರ್ಸ್ ಅದು. ಸೊ ಪ್ಲೀಸ್ ಥಿಂಕ್ ಆಸ್ ಎ ವಿಮೆನ್. ದಿಸ್ ಪೀರಿಯಡ್ ಗರ್ಭಕೋಶ ಇಸ್ ದ ನೆಕ್ಸ್ಟ್. ಯಾವಾಗ ನೀವು ಎಲ್ಲರೂ ಸರಿ ಸಮಾನರು, ಹೆಣ್ಣು ಮಕ್ಕಳನ್ನು ಪುರುಷರ ಸಮಾನದಲ್ಲಿ ಯಾವಾಗ ನೀವು ಕೂರಿಸ್ತಿರೋ ಅಲ್ಲಿ ಗಂಟ ಸಮಾಜ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮಲ್ಲಿ ಯಾರು ಪೀರಿಯಡ್ ಆಗೋದಿಲ್ಲ. ಆ ಮಿತ್ ಆ್ಯಂಡ್ ಮಿಸ್ಕಾನ್ಸೆಪ್ಟ್ನ ದಯವಿಟ್ಟು ಬಿಟ್ಟುಬೇಡಿ. ಮತ್ತೆ ಯಾರನ್ನ ಕೇಳಕ್ಕೆ ಹೋಗಬೇಡಿ. ನಾನೇನೋ ಪೇಷನ್ಸಾಗಿ ಉತ್ತರ ಕೊಟ್ಟಿದ್ದೇನೆ, ಬಟ್ ಎಲ್ರಿಗೆ ಕೊಡೋಕ್ಕೆ ಚಾನ್ಸಸ್ ಇಲ್ಲ ಅಂತ ನಾನು ನಂಬ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅನಿತಾ ಫಾರ್ ಕನೆಕ್ಟಿಂಗ್. ಥ್ಯಾಂಕ್ ಯು ಸೋ ಮಚ್ ರಕ್ಷಿತಾ ಅವರೇ. ನೋಡಿದ್ರಲ್ಲ ಜನರೇ, ಎಂಥ ಒಳ್ಳೆ ಕತೆ, ಎಂಥ ಒಳ್ಳೆ ವ್ಯಕ್ತಿನ ನಾವು ಇವತ್ತು ಭೇಟಿ ಮಾಡಿದ್ವಿ. ಅವರು ಮಂಗಳಮುಖಿ ಕಥೆಯೂ ಹೇಳಿಬಿಟ್ಟು ಸಿಂಪಲ್ ಆಗಿ ಸಮಾನತೆಯ ಬಗ್ಗೆನೂ ಹೇಳಿದ್ರು. ಸೊ ಅವ್ರಿಗೆ ಬೇಕಾಗಿರೋದು ಈಕ್ವಾಲಿಟಿ. ಗಂಡು ಹೆಣ್ಣು ಮಾತ್ರ ಈಕ್ವಲ್ ಅಲ್ಲ, ನಮ್ಮ ಈ ತೃತೀಯ ಲಿಂಗಗಳು ಅಥವಾ ಮಂಗಳಮುಖಿಯವರು ಕೂಡ ಸಮಾಜಕ್ಕೆ ಅನಿವಾರ್ಯ, ಬೇಕೇ ಬೇಕು. ಅವ್ರಿಗೂ ಸಮಾನತೆಯ ಹಕ್ಕಿದೆ ಅಂತ ಹೇಳ್ತೀನಿ. ಇವತ್ತಿನ ಕತೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಹೊಸ ವಿಷಯ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.